ನಮಸ್ತೆ. ಆಯುಷ್ ಟಿವಿಯ ವೀಕ್ಷಕರಿಗೆಲ್ಲ ಹೆಲ್ದಿ ಕುಕಿಂಗ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತಾನೆ ಒಂದು ಬಿಗ್ ಚಾಲೆಂಜಿಂಗ್ ಟಾಸ್ಕ್ ಅಂತಾನೆ ಹೇಳಬಹುದು. ಆದ್ರೆ ಆರೋಗ್ಯ ನಮ್ದು ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರೋದು ನಾವು ದಿನನಿತ್ಯ ಏನ್ ಸೇವಿಸ್ತೀವಲ್ಲ ಊಟ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆರೋಗ್ಯವಾಗಿರ್ಬೇಕು ಅಂದ್ರೆ ತುಂಬಾ ಫ್ಯಾನ್ಸಿಯಾಗಿ ಏನೋ ಮಾಡ್ಕೊಂಡು ತಿನ್ಬೇಕು ಆ ಥರ ಅಷ್ಟೇ ಆರೋಗ್ಯವಾಗಿರ್ಬೇಕು ಅಂತ ಏನಿಲ್ಲ. ನೀವು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನೇ ಆರೋಗ್ಯಕರವಾಗಿ ಮಾಡ್ಕೊಂಡು ನೀವು ಸೇವಿಸಬಹುದು. ಸೊ ನಾನಿವತ್ತು ಒಂದು ಇಂತಹದೇ ಆದ ಒಂದು ಒಳ್ಳೆಯ ರೆಸಿಪಿಯನ್ನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಪ್ರೋಬಯೋಟಿಕ್ ಗಂಜಿ ಅಂತಾನೆ ಹೇಳಬಹುದು. ಸೊ ಗಂಜಿ ಅಂತಂದ್ರೆ ನಾರ್ಮಲ್ ಆಗಿ ಎಲ್ರಿಗೂ ಇಷ್ಟ ಇರುತ್ತೆ, ಬೇಗ ಕ್ವಿಕ್ ಆಗಿ ಕೂಡ ಆಗುತ್ತೆ ಅಂಡ್ ಹೆಲ್ದಿ ಆಗಿ ಕೂಡ ಇರುತ್ತೆ. ಇಂತಹದೇ ಒಂದು ಗಂಜಿಯನ್ನ ಇವತ್ತು ಯಾವ ರೀತಿ ಮಾಡಬೇಕು, ಅದನ್ನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ರೈಸ್ ಗಂಜಿ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ವೈಟ್ ರೈಸ್, ಮೊಸರು, ಈರುಳ್ಳಿ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು, ಎಣ್ಣೆ, ಉಪ್ಪು. ರೈಸ್ ಗಂಜಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಟ್ ಮಾಡ್ಕೊಂಡ್ರಿ ಅಲ್ಲ, ಈಗ ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ. ಸೊ ರೈಸ್ ಗಂಜಿ ಅಂದರೆ ನೀವು ನಾರ್ಮಲ್ ಆಗಿ ವೈಟ್ ರೈಸ್ ಅನ್ನು ಅವಾಗಲೇ ಮಾಡ್ಕೋಬೇಕು ಅಂತ ಏನಿಲ್ಲ. ಮಧ್ಯಾಹ್ನ ಮಾಡಿರೋದಾಗಿರ್ಬೋದು ಅಥವಾ ರಾತ್ರಿ ಮಾಡಿರೋದಾಗಿರ್ಬೋದು, ಉಳಿದಿರುವಂಥ ವೈಟ್ ರೈಸ್ ಅನ್ನ ನೀವು ವೇಸ್ಟ್ ಮಾಡಿದಿರಾ, ಇದು ನಿಮಗೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ವೈಟ್ ರೈಸ್ ಅನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಸೊ ಈಗ ವೈಟ್ ರೈಸ್ ಅನ್ನು ಹಾಕೊಂಡಿದ್ದೀವಿ. ಆ್ಯಂಡ್ ನಾನು ಒಂದು ನೀವು ನೋಟ್ ಮಾಡ್ಕೊಳ್ಬೇಕು, ಇದನ್ನ ನೀವು ತಕ್ಷಣ ಮಾಡ್ಕೊಂಡು ತಿನ್ನೋದಲ್ಲ, ರಾತ್ರಿ ನೀವು ಮಾಡಿಡ್ಬೇಕು. ಇದನ್ನ ಇವಾಗ ನಾರ್ಮಲ್ ಆಗಿ ನೀವು ಇಡ್ಲಿ ದೋಸೆ ಎಲ್ಲ ಹೇಗೆ ರಾತ್ರಿನೇ ಮಾಡಿಡ್ತೀರೋ ಆ ಥರ ಮಾಡಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗುತ್ತೆ. ಇದು ತಿಂದಾದ್ಮೇಲೆ ನಿಮಗೆ ನಾಷ್ಟ ಮಾಡುವಂಥ ಅವಶ್ಯಕತೆ ಇಲ್ಲ, ಬಿಕಾಸ್ ಇದು ಫಿಲ್ಲರ್ ಆಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಇದು ಕುಡಿಯೋದ್ರಿಂದ ನಿಮಗೆ ದಿನನಿತ್ಯ ಲೈಕ್ ಹೊಟ್ಟೆ ಬೇಗ ಬೇಗ ಹಸುವಾಗೋದು ಅಥವಾ ಜಾಸ್ತಿ ಏನಾದರೂ ತಿಂತಾನೇ ಇರಬೇಕು ಅಂತ ಅನ್ಸೋದು ಅದೆಲ್ಲ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬಹುದು. ಸೊ ರಾತ್ರಿ ನೀವು ಮಾಡಿಟ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಈಗ ರೈಸಿಗೆ ನಾನು 2 ಸ್ಪೂನ್ ಅಷ್ಟು ನಾನು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಸೊ 2 ಸ್ಪೂನ್ ಅಷ್ಟು ಮೊಸರು ಹಾಕಿದ್ದೀನಿ. ಇದಕ್ಕೆ ನಾನೀಗ ಗಂಜಿ ಅಷ್ಟು ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು 2 ಸ್ಪೂನ್ ಮೊಸರು ಹಾಕಿದ್ದೀರಾ ಅಂತಂದ್ರೆ ಆಲ್ಮೋಸ್ಟ್ 2 ಗ್ಲಾಸ್ ನೀರು ಹಾಕ್ಬೇಕಾಗತ್ತೆ. ಬಿಕಾಸ್ ಅದು ತಿನ್ನೋ ರೀತಿ ಇರಬಾರ್ದು, ಕುಡಿಯೋ ರೀತಿ ಇರಬೇಕು. ಸೊ ಈಗ ವೈಟ್ ರೈಸಿಗೆ ನಾನು 2 ಸ್ಪೂನ್ ಮೊಸರು ಮತ್ತೆ ಬೇಕಾದಷ್ಟು ನೀರನ್ನ ಹಾಕಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಏನನ್ನು ಆ್ಯಡ್ ಮಾಡೋದು ನಾವು ಬೇಕಾಗಿಲ್ಲ. ಇದನ್ನ ಹೀಗೆ ನಾವು ರಾತ್ರಿ ಕಂಪ್ಲೀಟ್ ಆಗಿ ಫರ್ಮೆಂಟ್ ಆಗೋದಕ್ಕೆ ಇಟ್ಬಿಡೋಣ. ಸೊ ಅದು ಅವಾಗಲೇ ನಿಮಗೆ ಅದು ಪ್ರೋಬಯೋಟಿಕ್ ಅಂತ ಹೇಳಿದೆ ನಾನು. ಸೊ ಅದೊಂದು ಮೆಡಿಸಿನ್ ಆಗಿ ಕೆಲಸ ಮಾಡುತ್ತೆ. ಆ್ಯಂಡ್ ನೀವು ಇದನ್ನ ನೀವು ದಿನನಿತ್ಯ ಸೇವಿಸ್ತಾ ಬಂದರೆ ಜಸ್ಟ್ 1-2 ಮಂತ್ಸಲ್ಲಿ ನಿಮ್ಮ ಬಾಡಿಯಲ್ಲಿ ಆಗುವಂಥ ಡಿಫ್ರೆನ್ಸಸ್ನ ನೀವೇ ಕಣ್ತುಂಬ ನೋಡ್ತೀರಾ. ಆ್ಯಂಡ್ ಇದನ್ನು ನಾನೀಗ ಲೈಕ್ ರಾತ್ರಿ ಎಲ್ಲ ಹಾಗೆ ಇಡ್ತಾ ಇದ್ದೀವಿ. ಇದನ್ನು ಹೀಗಿಟ್ಟು ಬೆಳಗ್ಗೆ ನಾವು ಅದಕ್ಕೆ ಒಗ್ಗರಣೆ ಹಾಕೊಳ್ಬೇಕಾಗತ್ತೆ. ಈಗ ನಾವು ರಾತ್ರಿಯೇ ಅದು ನೆನೆಸಿಟ್ಟಿರುವಂಥ ರೈಸಿಗೆ ಈಗ ನಾವು ಒಗ್ಗರಣೆಯನ್ನು ಕೊಡಲೇಬೇಕು. ಯಾವುದೇ ಅಡುಗೆ ಆಗಿದ್ರೂ ಕೂಡ ಒಗ್ಗರಣೆ ಕೊಟ್ಟಿಲ್ಲ ಅಂದರೆ ಇನ್ಕಂಪ್ಲೀಟ್ ಅಂತಾನೆ ಹೇಳ್ಬೋದು. ಸೊ ಒಗ್ಗರಣೆ ಕೊಡೋದ್ರಿಂದ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ತಿನ್ನೋದಕ್ಕೂ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ನಾನು ಕಡಾಯಲ್ಲಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಬೇಡ, ಸ್ವಲ್ಪ. ಇದನ್ನು ಯಾರು ಬೇಕಾದರೂ ಸೇವಿಸ್ಬೇಕು, ಮಕ್ಕಳಾಗಿರ್ಬೋದು, ವರ್ಕೌಟ್ ಮಾಡೋರು ಅಥವಾ ಯಾರು ಬೇಕಾದ್ರೂ ದೊಡ್ಡವರು ಯಾರು ಬೇಕಾದರೂ ಸೇವಿಸ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ, ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಮಾಡುವಂಥದ್ದಲ್ವ. ಸೊ ಸ್ವಲ್ಪ ಎಣ್ಣೆ. ಸೊ ಎಣ್ಣೆ ಬಿಸಿ ಆಗ್ತಾ ಇರೋಗೆ ನಾವು ಸ್ವಲ್ಪ ಸಾಸಿವೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಎಣ್ಣೆ ಹಾಕಿ ನಾವು ಸಾಸಿವೆ ಸಿಡಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ. ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಂಡ್ ಜೀರ್ಣಕ್ಕೆ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆ ನಾನೀಗ ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೇಕು ಅನ್ನೋರು, ಖಾರ ಬೇಕು ಅನ್ನೋರು ಸ್ವಲ್ಪ ಗ್ರೀನ್ ಚಿಲ್ಲಿಯನ್ನು ಆ್ಯಡ್ ಮಾಡ್ಕೊಳ್ಬಹುದು, ಎಷ್ಟು ಬೇಕೋ ಅಷ್ಟು. ಸೊ ಇದು ಕೂಡ ಫ್ರೈ ಆಗ್ತಾ ಇರೋ ಹಾಗೆ ಸೊ ನಮ್ಮ ಒಗ್ಗರಣೆ ರೆಡಿ ಇದೆ. ಇದನ್ನು ಇವಾಗ ಆಫ್ ಮಾಡ್ಕೊಳ್ಳೋಣ. ಆ್ಯಂಡ್ ರಾತ್ರಿ ನಾವು ಹೇಳಿರೋ ಹಾಗೆ ರೈಸ್ ಮತ್ತು ಮೊಸರು ನೀರು ಅಷ್ಟೇ ಹಾಕಿರೋದು. ಸೊ ಇದಕ್ಕೆ ನಾನು ಈ ಗಂಜಿಗೆ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇಷ್ಟ ಇಲ್ಲ ಫ್ಲೇವರ್ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು. ಸೊ ಈರುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನು ಆ್ಯಡ್ ಮಾಡಾಗಿದೆ. ಈಗ ನಾವು ಫೈನಲ್ ಆಗಿ ಮಾಡಿಟ್ಕೊಂಡಿರುವಂಥ ಒಗ್ಗರಣೆನ ಆ್ಯಡ್ ಮಾಡ್ತಾ ಇದ್ದೀನಿ.
ನೋಡೋದಲ್ಲ ವೀಕ್ಷಕರೇ, ಏನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಅದನ್ನ ಈ ಗಂಜಿಗೆ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಈರುಳ್ಳಿ, ಉಪ್ಪು ಮತ್ತೆ ಒಗ್ಗರಣೆ ಎಲ್ಲವೂ ಆ್ಯಡ್ ಮಾಡಿದ್ದೀನಿ. ಈಗ ಈ ಗಂಜಿ ಸೇವಿಸೋದಕ್ಕೆ ರೆಡಿ ಆಗಿದೆ. ಈ ಗಂಜಿಯನ್ನ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯ ಹೆಲ್ತ್ ಸಮಸ್ಯೆ ಇದ್ರೂ ಕೂಡ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬಹುದು. ಬರೀ ಒಂದಿನ 2 ದಿನ ಕುಟ್ಬಿಟ್ಟು ಸರಿ ಹೋಗಿಲ್ಲ ಅಂದ್ರೆ ತಪ್ಪಾಗುತ್ತೆ. ಕನ್ಸಿಸ್ಟೆಂಟ್ ಆಗಿ ನೀವು 1-2-3 ಮಂತ್ಸ್ ಮಾಡಿ ಕುಡಿಯೋದ್ರಿಂದ ನಿಮ್ಮ ಕೂದಲ ಆರೋಗ್ಯ ಆಗಿರ್ಬೋದು, ನಿಮ್ಮ ಸ್ಕಿನ್ ಆಗಿರ್ಬೋದು ಎಲ್ಲವೂ ಚೆನ್ನಾಗಾಗುತ್ತೆ ಅಂತಾನೆ ಹೇಳ್ಬೋದು. ವಾತ, ಪಿತ್ತ, ಕಫ ಏನೇ ಇದ್ರೂ ಕೂಡ ಕಂಪ್ಲೀಟ್ ಆಗಿ ನಿವಾರಣೆ ಆಗುತ್ತೆ. ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡೋದ್ರಲ್ಲ ವೀಕ್ಷಕರು, ಇವತ್ತಿನ ಎಪಿಸೋಡ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹೀಗೆ ಹೆಲ್ದಿಯಾಗೂ ಇರಬೇಕು, ರುಚಿಯಾಗೂ ಇರಬೇಕು ಅಂತಂದ್ರೆ ನಮ್ಮ ಕಾರ್ಯಕ್ರಮವನ್ನ ನೀವು ದಿನನಿತ್ಯ ವೀಕ್ಷಿಸ್ತಾ ಇರಿ. ಇಂತಹದೇ 10 ಹಲವಾರು ರೆಸಿಪೀಸ್ನೊಂದಿಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ.